ನಮಸ್ಕಾರ ಸ್ನೇಹಿತರೆ, ನಿಮ್ಮ ನೆಚ್ಚಿನ ಚಾನೆಲ್ಗೆ ಹಾರ್ದಿಕ ಸ್ವಾಗತ. ಇಲ್ಲಿ ನಾವು ನಿಮಗೆ ಅತ್ಯುತ್ತಮ ದಕ್ಷಿಣ ಭಾರತೀಯ ಮರ್ಡರ್ ಮಿಸ್ಟರಿ, ಸಸ್ಪೆನ್ಸ್, ಥ್ರಿಲ್ಲರ್ ಸಿನಿಮಾಗಳ ಪಟ್ಟಿ ಮತ್ತು ವಿಮರ್ಶೆಗಳನ್ನು ನೀಡುತ್ತೇವೆ. ಇಂದಿನ ವಿಡಿಯೋದಲ್ಲಿ IMDb ರೇಟಿಂಗ್ ಮತ್ತು ಗೂಗಲ್ ಬಳಕೆದಾರರ ಪ್ರತಿಕ್ರಿಯೆಯೊಂದಿಗೆ ಟಾಪ್ 5 ಥ್ರಿಲ್ಲರ್ ಸಿನಿಮಾಗಳ ಬಗ್ಗೆ ಮಾತನಾಡಲಿದ್ದೇವೆ. ಹಾಗಾದರೆ ಹಿಂದಿನಿಂದ ಆರಂಭಿಸೋಣ. ಸ್ಥಾನ 5, ವಿಂಡೋ ಸೀಟ್ ಕನ್ನಡ. ಇದು ಪ್ರಾರಂಭದಲ್ಲಿ ರೊಮ್ಯಾಂಟಿಕ್ ಥ್ರಿಲ್ಲರ್ ಆಗಿದ್ದು ನಂತರ ಮರ್ಡರ್ ಮಿಸ್ಟರಿಯಾಗಿ ತಿರುಗುತ್ತದೆ. ರಘು ಎಂಬ ವ್ಯಕ್ತಿಯ ಜೀವನದಲ್ಲಿ ಒಂದು ರಹಸ್ಯಮಯ ಹುಡುಗಿ ಪ್ರವೇಶಿಸುತ್ತಾಳೆ. ರೈಲಿನಲ್ಲಿ ಪ್ರಯಾಣಿಸುತ್ತಿರುವಾಗ ಅವನು ಒಂದು ಗುಮ್ಮಟದ ಪತ್ರವನ್ನು ಪಡೆಯುತ್ತಾನೆ. ಈ ಪತ್ರದ ಹಿಂದಿರುವ ಸತ್ಯವನ್ನು ಹುಡುಕುವ ಪ್ರಯತ್ನದಲ್ಲಿ ಅವನ ಜೀವನ ಗೊಂದಲದಿಂದ ತುಂಬುತ್ತದೆ. ಚಿತ್ರದ ಛಾಯಾಗ್ರಹಣ ಮತ್ತು ಹಿನ್ನೆಲೆಯ ಸಂಗೀತವು ಕತೆಗೆ ಗಾಢತೆಯನ್ನು ನೀಡುತ್ತವೆ. ಚಿತ್ರದ ಕೊನೆಯ ಭಾಗದಲ್ಲಿ ಬರುವ ಟ್ವಿಸ್ಟ್ ಪ್ರೇಕ್ಷಕರನ್ನು ಅಚ್ಚರಿಗೊಳಿಸುತ್ತದೆ. ಇದು ಒಂದು ಸಣ್ಣ ಬಜೆಟ್ ಚಿತ್ರವಾಗಿದ್ದರೂ ಅದರ ನಿರೂಪಣಾ ಶೈಲಿ ಗಮನ ಸೆಳೆಯುತ್ತದೆ. IMDb 6.3/10, ಗೂಗಲ್ ಯೂಸರ್ 4.0/5. ಸ್ಥಾನ 4, ದ ಹೌಸ್ ನೆಕ್ಸ್ಟ್ ಡೋರ್ ತಮಿಳು ಹಿಂದಿ. ಈ ಚಿತ್ರದಲ್ಲಿ ಮರ್ಡರ್ ಮಿಸ್ಟರಿ ಮತ್ತು ಪ್ಯಾರಾನಾರ್ಮಲ್ ಅಂಶಗಳು ಸೇರಿವೆ. ಡಾಕ್ಟರ್ ಕೃಷ್ಣಕಾಂತ್ ಮತ್ತು ಅವರ ಪತ್ನಿಯ ಜೀವನದಲ್ಲಿ ನೆರೆಮನೆಯಿಂದ ಬರುವ ವಿಚಿತ್ರ ಘಟನೆಗಳು ಭಯಾನಕ ಸತ್ಯದ ಕಡೆಗೆ ಕರೆದೊಯ್ಯುತ್ತವೆ. ಭಯವು ಕೇವಲ ದೆವ್ವಗಳಿಂದ ಅಲ್ಲ, ಮಾನವ ರಹಸ್ಯಗಳಿಂದ ಕೂಡಿದೆ. ಚಿತ್ರದಲ್ಲಿ ವೈಜ್ಞಾನಿಕ ತಿರುವುಗಳು ಮತ್ತು ಭಾವನಾತ್ಮಕ ದೃಶ್ಯಗಳು ಉತ್ತಮವಾಗಿ ಜೋಡಣೆಗೊಂಡಿವೆ. ಸಿನಿಮಾಟೋಗ್ರಫಿ ಮತ್ತು ಸೌಂಡ್ ಡಿಸೈನ್ ಪ್ರೇಕ್ಷಕರಲ್ಲಿ ನಿಜವಾದ ಭಯವನ್ನು ಉಂಟುಮಾಡುತ್ತವೆ. ಇದು ಹಾರರ್ ಪ್ರಿಯರಿಗೆ ಮಾತ್ರವಲ್ಲ, ಥ್ರಿಲ್ಲರ್ ಪ್ರೇಮಿಗಳಿಗೆ ಸಹ ಸೂಕ್ತವಾದ ಆಯ್ಕೆ. ಚಿತ್ರದ ಕಥಾನಕವು ನಿಜಕ್ಕೂ ನವೀನವಾಗಿದೆ ಮತ್ತು ನಿರಂತರ ಕುತೂಹಲವನ್ನು ಉಂಟುಮಾಡುತ್ತದೆ. IMDb 6.7/10, ಗೂಗಲ್ ಯೂಸರ್ 4.2/5. ಸ್ಥಾನ 3, ಸುಮತಿ ವಾಲಾವ್ಯೂ ತಮಿಳು. ಒಂದು ಹಳ್ಳಿಯ ಹಿನ್ನೆಲೆಯಲ್ಲಿರುವ ಈ ಕತೆ ಮಹಿಳೆಯ ಹತ್ಯೆ ಪ್ರಕರಣದ ಸುತ್ತಲೂ ಸಾಗುತ್ತದೆ. ಹಳ್ಳಿಯ ಜನರು ಏನಾದರೂ ಮುಚ್ಚಿಟ್ಟಿದ್ದಾರೆ ಎಂಬ ಅನುಮಾನವಿದೆ. ಮಹಿಳೆಯ ಸಾವಿನ ನಂತರ ಭಯ ಮತ್ತು ಅನುಮಾನ ಹರಡುತ್ತದೆ. ಪೊಲೀಸ್ ತನಿಖೆಯು ಹಳ್ಳಿಯೊಳಗಿನ ಸಂಬಂಧಗಳನ್ನು ಬಯಲಿಗೆಳೆಯುತ್ತದೆ. ಸಾಮಾಜಿಕ ಅಸಮಾನತೆ, ಲಿಂಗ ಭೇದ ಮತ್ತು ನಂಬಿಕೆಗಳ ನಡುವಿನ ಸಂಘರ್ಷವನ್ನು ಚಿತ್ರವು ತೋರಿಸುತ್ತದೆ. ಚಿತ್ರದ ನೈಜತೆಯು ಪ್ರೇಕ್ಷಕರನ್ನು ಆಳವಾಗಿ ತಟ್ಟುತ್ತದೆ. ಇದು ಸಸ್ಪೆನ್ಸ್ ಮಾತ್ರವಲ್ಲ, ಸಮಾಜದ ಪ್ರತಿಬಿಂಬವೂ ಹೌದು. IMDb 5.9/10, ಗೂಗಲ್ ಯೂಸರ್ 3.5. ಸ್ಥಾನ 2, ದ 100 ತೆಲುಗು. ಒಂದು ಪೊಲೀಸ್ ಅಧಿಕಾರಿ 100 ಅಪರಾಧ ಪ್ರಕರಣಗಳನ್ನು ಪರಿಹರಿಸುವ ಜವಾಬ್ದಾರಿಯನ್ನು ಹೊತ್ತಿರುತ್ತಾನೆ. ಪ್ರತಿಯೊಂದು ಪ್ರಕರಣವೂ ವಿಭಿನ್ನ ಕತೆ ಮತ್ತು ಟ್ವಿಸ್ಟ್ಗಳೊಂದಿಗೆ ಬರುತ್ತದೆ. ತಂತ್ರಜ್ಞಾನ ಮತ್ತು ತನಿಖೆಯ ನಡುವೆ ಸಮತೋಲನ ಉತ್ತಮವಾಗಿದೆ. ಪ್ರತಿ ಪ್ರಕರಣವೂ ಒಂದು ಪಜಲ್ನಂತೆ, ಅದನ್ನು ಬಿಚ್ಚಿಡುವಲ್ಲಿ ಪ್ರೇಕ್ಷಕರು ತೊಡಗಿಸಿಕೊಳ್ಳುತ್ತಾರೆ. ಚಿತ್ರವು ಕ್ರೈಮ್ ಇನ್ವೆಸ್ಟಿಗೇಷನ್ ಪ್ರಕ್ರಿಯೆಯ ನಿಖರತೆಯನ್ನು ತೋರಿಸುತ್ತದೆ. ಹೆಚ್ಚಿನ ತಂತ್ರಜ್ಞಾನ ಬಳಕೆ ಚಿತ್ರಕ್ಕೆ ಆಧುನಿಕ ಸ್ಪರ್ಶ ನೀಡುತ್ತದೆ. ಇದು ಇಂಟೆಲಿಜೆಂಟ್ ಥ್ರಿಲ್ಲರ್ ಪ್ರಕಾರದ ಪ್ರೇಮಿಗಳಿಗೆ ಖಂಡಿತ ಇಷ್ಟವಾಗುತ್ತದೆ. IMDb 6.5/10, ಗೂಗಲ್ ಯೂಸರ್ 2.5. ಸ್ಥಾನ 1, ಮ್ಯಾಥ್ಯೂ ವ್ಯಾಡಲರ 2 ತೆಲುಗು. ಮೊದಲ ಭಾಗದ ಯಶಸ್ಸಿನ ನಂತರ ಬಂದ ಈ ಸೀಕ್ವೆಲ್ ಇನ್ನಷ್ಟು ಥ್ರಿಲ್ಲರ್ ಮತ್ತು ಹಾಸ್ಯದೊಂದಿಗೆ ಬಂದಿದೆ. ಡೆಲಿವರಿ ಬಾಯ್ನ ಜೀವನದಲ್ಲಿ ನಡೆಯುವ ವಿಚಿತ್ರ ಘಟನೆಗಳು ಕಥೆಯ ಕೇಂದ್ರಬಿಂದುವಾಗಿವೆ. ಸಾಮಾಜಿಕ ಮಾಧ್ಯಮ, ನಕಲಿ ಸುದ್ದಿ ಮತ್ತು ಆಧುನಿಕ ಅಪರಾಧಗಳನ್ನು ಮನರಂಜನೆಯ ರೀತಿಯಲ್ಲಿ ತೋರಿಸಲಾಗಿದೆ. ಚಿತ್ರದಲ್ಲಿ ಹಾಸ್ಯ ಮತ್ತು ಕ್ರೈಮ್ ನಡುವಿನ ಸಮತೋಲನ ಅತ್ಯುತ್ತಮವಾಗಿದೆ. ಸಾಟೈರ್ ಅಂಶಗಳು ಯುವ ಪ್ರೇಕ್ಷಕರಿಗೆ ಹೆಚ್ಚು ಆಕರ್ಷಕವಾಗುತ್ತವೆ. ಪಾತ್ರಧಾರಿಗಳ ಅಭಿನಯ ಮತ್ತು ಸಂಭಾಷಣೆಗಳು ಚಿತ್ರಕ್ಕೆ ಜೀವ ತುಂಬುತ್ತವೆ. ಇದು ಕ್ರೈಮ್ ಕಾಮಿಡಿ ಪ್ರಕಾರದ ಹೊಸ ಪ್ರಯೋಗವಾಗಿ ಗಮನ ಸೆಳೆಯುತ್ತದೆ. IMDb 7.0/10, ಗೂಗಲ್ ಯೂಸರ್ 3.7/5. ಇದು ನಮ್ಮ ಟಾಪ್ 5 ದಕ್ಷಿಣ ಭಾರತೀಯ ಮರ್ಡರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾಗಳ ಪಟ್ಟಿ. ನೀವು ಈ ಸಿನಿಮಾಗಳಲ್ಲಿ ಯಾವುದಾದರೂ ನೋಡಿದ್ದೀರಾ? ನಿಮಗೆ ಯಾವುದು ಹೆಚ್ಚು ಇಷ್ಟವಾಯಿತೆಂದು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಷ್ಟರವರೆಗೆ ಸಸ್ಪೆನ್ಸ್ ಮುಂದುವರಿಯುತ್ತದೆ.